ಸೊ ಗಾಯ್ಸ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೈಸೂರು V4 ರೈಡರ್. ಸೊ ಇವತ್ತಿಂದ ಹೊಸ ಟ್ರಾವೆಲ್ಸಿಂಗ್ ಓಪನ್ ಮಾಡಿದ್ದೀವಿ. ಸೊ ಇವಾಗ ಮೊದಲನೇ ಬಾಡಿಗೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗಪ್ಪ ಅಂತಂದರೆ ಗುಂಡ್ಲುಪೇಟೆಗೆ ಅಂತ ಹೇಳಿದ್ದಾರೆ ಕಸ್ಟಮರು. ಸೊ ಕಸ್ಟಮರ್ ಪಿಕಪ್ಗೆ ಹೋಗ್ತಾ ಇದ್ದೀನಿ. ಸೊ ಇವೆಲ್ಲ ಫುಲ್ ಟ್ರಾಫಿಕ್ಕು, ಏನೇ ಪಾಸಿಂಗ್ ಎಲ್ಲ ಮಾಡ್ತಾವ್ರೆ. ಅಂದಂಗೆ ಸ್ವಲ್ಪ ದಿನದಿಂದ ವ್ಲಾಗ್ಗಳು ಮಾಡೋಕ್ಕಾಗಿರಲಿಲ್ಲ. ಸೊ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಸೊ ಇನ್ಮೇಲೆ ಡೈಲಿ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ. ಸೊ ಇವಾಗ ಬನ್ನಿ ಕಸ್ಟಮರ್ಗೆ ಕಾಲ್ ಮಾಡ್ಕೊಂಡು ಪಿಕಪ್ ಲೊಕೇಶನ್ಗೆ ಹೋಗೋಣ. ಸೊ ಇದು ಸ್ವಲ್ಪ ಚಿಕ್ಕದು ರೋಡು. ಸೊ ಅವ್ರು ಎಲ್ಲಿರ್ತಾರೆ ನೋಡೋಣ, ಕಾಲ್ ಮಾಡಿಬಿಟ್ಟು ಪಿಕಪ್ ಲೊಕೇಶನ್ಗೆ ಹೋಗ್ಬಿಟ್ಟು ಸಿಗ್ತೀನಿ. 5 minutes later. ಸೊ ಗೈಸ್ ಕಸ್ಟಮರು ಮನೆ ಹತ್ರನೇ ಬನ್ನಿ ಅಂತ ಅಂದರು. ಆದರೆ ತುಂಬ ಚಿಕ್ಕ ರೋಡು. ಕಸ್ಟಮರ್ಗೆ ಹೇಳಿದೆ ಸರ್ ಮೇಲ್ಗಡೆ ಮೇನ್ ರೋಡ್ ಗಂಟ ಬನ್ನಿ ಅಂತ. ಸರ್ ಲಗೇಜ್ ಇದೆ ಒಂದು ಸ್ವಲ್ಪ ಬಂದ್ಬಿಡಿ ಅಂತ ಅಂದರು. ಸೊ ನೋಡಿ ತುಂಬ ಚಿಕ್ಕ ರೋಡು, ಕೇರ್ಫುಲ್ಲಾಗಿ ಹೋಗ್ಬೇಕು. ಈಗ ಬಂದು ಚಿಕ್ಕ ರೋಡು, ಕಸ್ಟಮರ್ ಬರ್ತಾರೆ, ವೆಯ್ಟಿಂಗ್ ಮಾಡ್ತಾಯಿದ್ದೀವಿ. ಸೊ ಗೈಸ್ ಕಸ್ಟಮರು ಗಾಡಿಗೆ ಪೂಜೆ ಮಾಡ್ತೀವಿ ಅಂತ ಅಂದರು. ಸ್ವಲ್ಪ ಗಾಡಿ ಸೈಡ್ಗೆ ಹಾಕ್ಬಿಡಿ ಅಂತ ಅಂದರು. ಹಂಗೆ ಸ್ವಲ್ಪ ಯೂಟರ್ನ್ ಮಾಡ್ಕೊಂಡು ಈಗ ನಿಲ್ಸೋಕೆ ನೋಡ್ತಾ ಇದ್ದೀನಿ. ಸೊ ಇದೇ ನಮ್ಮ ಗಾಡಿ. ಸೊ ಕಸ್ಟಮರ್ ಬಂದು ಗಾಡಿಗೆ ಪೂಜೆ ಮಾಡ್ತವ್ರೆ. ಸೊ ಪೂಜೆ ಮುಗಿದ ತಕ್ಷಣ ಹೊರಡೋದೆ, ಬೇರೇನು ಕೆಲಸ ಇಲ್ಲ. ಸೊ ಗಾಯ್ಸ್ ಕಸ್ಟಮರ್ ಪಿಕ್ ಮಾಡ್ಕೊಂಡು ಬಂದೆ. ಸೊ ಈಗ ಟೋಲ್ ರೋಡಲ್ಲಿ ಹೋಗೋದು ಬೇಡ ಅಂದ್ಬಿಟ್ಟು ಶ್ರೀನಗರ ರೋಡಲ್ಲಿ ಹೋಗೋದ ಅಂತ ಬಂದರೆ ಇಲ್ಲಿ ರೈಲ್ವೆ ಗೇಟ್ ಹಾಕ್ಬಿಟ್ಟು ಅರ್ಧ ಗಂಟೆ ಆಯಿತು. ಗಾಯ್ಸ್ ಬೇಗೂರು ಹತ್ರ ಬಂದು ಇಲ್ಲಿ ಪೂಜೆ ಸಮಯ ಎಲ್ಲ ತಗೋಬೇಕು ಅಂತ ಅಂದರು ಕಸ್ಟಮರ್ಸು. ನಿಂತ್ಕೊಂಡೆ. ಈ ರೋಡಲ್ಲಂತೂ ಹೆವಿ ಟ್ರಾಫಿಕ್ ಗುರು, ಗಾಡಿಗಳಂತೂ ತುಂಬ ಸಿಕ್ಕಾಬಟ್ಟೆ. ವೀಕೆಂಡ್ ಅಲ್ವಾ, ಸೊ ಎಲ್ಲ ಊಟಿಯಿಂದ ಹೋಗೋರು ಇರ್ತಾರೆ, ಬರೋ ಇರ್ತಾರೆ, ತುಂಬ ಟ್ರಾಫಿಕ್ಕು. 5 minutes later. ಸೊ ಗೈಸ್ ಗುಂಡ್ಲುಪೇಟೆ ಕರ್ಕೊಂಬಂದೆ. ಸೊ ಟೋಟಲ್ 3 ಗಾಡಿ ಬಂದಿದ್ದು ನಾವು. ಸೊ ಇಲ್ಲೊಂದಿದೆ, ಅಲ್ಲಿ 2 ಇದೆ, ಅವ್ರದ್ದು ಓನ್ ವೆಹಿಕಲ್. ಅದು ಏನು ಫಂಕ್ಷನು ಅಂತ ಗೊತ್ತಿಲ್ಲ. ಸೊ ಬಂದೆ ಬಿಟ್ಟೆ. ಸೊ ಇನ್ನೊಂದು ಅರ್ಧ ಗಂಟೆ 1 hour ಅಂತ ಹೇಳಿದ್ದಾರೆ. ಸೊ ನೋಡ್ಕೊಂಡು ಹಂಗೆ ಇಲ್ಲೇ ಊಟ ಮಾಡ್ಕೊಂಡು ಹೊರಡೋದಷ್ಟೇ, ಬೇರೆ ಏನು ಕೆಲಸ ಇಲ್ಲ.